18 ವರ್ಷದಿಂದ BJP, JDS, ಕಾಂಗ್ರೆಸ್ಸು ಎಲ್ಲ ಜಾತಿಯ ಸಂಘಟನೆಗಳವರು ಸರ್ಕಾರಿ ಅಧಿಕಾರಿಗಳೆಲ್ಲ ಸೇರಿ 18 ವರ್ಷದಿಂದ ಕೆಂಪೇಗೌಡ ಜಯಂತ್ಯೋತ್ಸವವನ್ನು ಮಾಡಿದ್ವಿ. ಹಿಂದೆ ಇದ್ದಂಥ ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರಾಗಲಿ ಸನ್ಮಾನ್ಯ ಬಚ್ಚೇಗೌಡರಾಗಲಿ ಯಾವತ್ತೂ ಕೂಡ ಕೆಂಪೇಗೌಡ ಜಯಂತ್ಯೋತ್ಸವವನ್ನು ಎರಡು ಮಾಡಬೇಕು ಅಂತಿಲ್ಲ. ಇಡೀ ಯಾಕೆಂದರೆ ನಾಡಪ್ರಭು ಯಲಹಂಕ ನಾಡಪ್ರಭು ಕೆಂಪೇಗೌಡರು ಅಂತಲೇ ಕರೆಯೋದು. ನಮ್ಮ ಕ್ಷೇತ್ರದಲ್ಲಿ ಕೆಂಪೇಗೌಡರ ಹೆಸರಿನಲ್ಲಿ ರಾಜಕೀಯ ಮಾಡಬಾರ್ದು ಅಂತೇಳಿ ನಾವೆಲ್ಲ ಒಟ್ಟಾಗಿ ಮಾಡ್ತಾಯಿದ್ವಿ. ಆದರೆ ಮೊದಲನೇ ಬಾರಿಗೆ ಲೋಕಸಭಾ ಸದಸ್ಯರಂಥ ಸುಧಾಕರ್ ಅವರು ಬಹುಶಃ ಕೆಂಪೇಗೌಡರ ಕನಸಲ್ಲಿ ಬಂದು ಅವ್ರಿಗೆ ಏನು ಪ್ರೇರೇಪಣೆಯನ್ನು ಕೊಟ್ಟರೋ ಗೊತ್ತಿಲ್ಲ, ಬಂದು ಇನ್ನೊಂದು ಕೆಂಪೇಗೌಡ ಜಯಂತ್ಯೋತ್ಸವವನ್ನು ಮಾಡ್ತೀವಿ ಅಂತ ಹೇಳಿದ್ರು. ಅಟ್ಲೀಸ್ಟ್ ನಮ್ಮನ್ನು ಕೇಳಿದರೆ ಈಗೇನು ಕೆಂಪೇಗೌಡ ಜಯಂತ್ಯೋತ್ಸವ ನೀವೇ ಮಾಡಿರಿ ಅಂತ ಬಿಡ್ತಾಯಿದ್ವಿ. ನಮಗೇನಂತ ಎಲ್ಲ ಸೇರಿ ಮಾಡೋದಲ್ಲ, ಅಲ್ಲಿ ಯಾವುದು ಪಾರ್ಟಿ ಸಿಂಬಲ್ ಇಲ್ಲ, ಯಾವುದು ಘೋಷಣೆ ಹಾಕೋಂಗಿಲ್ಲ, ಎಲ್ಲರೂ ಒಟ್ಟಾಗಿ ಸೇರಿ ಮಾಡ್ತಕ್ಕಂಥದ್ದು. ಆದರೆ ಅವ್ರ ಉದ್ದೇಶ ಅಲ್ಲಿ ಯಲಹಂಕ ಕ್ಷೇತ್ರದಲ್ಲಿ ಗೊಂದಲವನ್ನು ಉಂಟು ಮಾಡ್ತಕ್ಕಂಥದ್ದು. ಆ ಕೆಂಪೇಗೌಡರ ಹೆಸರಿಗೆ ಒಂದು ರೀತಿ ಮಸಿ ಬಳಿ ಅಂತ ಕೆಲಸ ಮಾಡ್ತಾರೆ. ನಾಳೆ ಮಾಧ್ಯಮಗಳಲ್ಲಾಗಲಿ ಜನ ಹೇಳ್ತಾರೆ ಇಲ್ಲಿವರೆಗೂ ಒಂದು ನಡೀತಾ ಇತ್ತು, ಕೆಂಪೇಗೌಡರೇ ಉಪಯೋಗಿಸ್ಕೊಂಡು ಇವರು ರಾಜಕೀಯ ಮಾಡ್ತಾರೆ ಅಂತಂದಾಗ ಯಲಹಂಕ ಕ್ಷೇತ್ರಕ್ಕೇ ಒಂದು ರೀತಿ ಕೆಟ್ಟ ಹೆಸರು ಬರ್ತದೆ ಅಂತೇಳಿ ನಾನು ಭಾಳಷ್ಟು ಸಾಕಷ್ಟು ಸರಿ ಹೇಳಿದ್ವಿ. ಆಯಿತು, ನಾನೊಬ್ಬ ಶಾಸಕ, ಅಲ್ಲಿ ಕೆಂಪೇಗೌಡ ಜಯಂತ್ಯೋತ್ಸವ ಅಲ್ಲಿ ಅವರು ಇನ್ನೊಂದು ಮಾಡ್ತಾವ್ರೆ. ಒಬ್ಬ ಶಾಸಕನಾಗಿ ಗೌರವಕ್ಕಾದ್ರೂ ಒಂದು ಸರಿ ನೀವು ಬನ್ನಿರಿ ಅಲ್ಲೂ ಮಾಡೋಣ ಇಲ್ಲೂ ಮಾಡೋಣ ಅಂತ ಹೇಳಿದ್ರು ಕೂಡ ನಾನು ಗೊಂದಲ ಇರ್ತಾ ಇರಲಿಲ್ಲ. ಆದರೆ ಇವತ್ತು ಅವ್ರ ಕೈಲಾಗಿಲ್ಲ. ಇವತ್ತು ಬಹುತೇಕ ಕಾಂಗ್ರೆಸ್ಸನ್ನು ಉಪಯೋಗಿಸ್ಕೊಂಡು, ನೇರವಾಗಿ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ಸರನ್ನು ಉಪಯೋಗಿಸ್ಕೊಂಡು ಪ್ರತ್ಯೇಕವಾದಂಥ ಕೆಂಪೇಗೌಡ ಜಯಂತ್ಯೋತ್ಸವ ಮಾಡ್ತಾವ್ರೆ. ಕಾಂಗ್ರೆಸ್ಸವ್ರಿಗೂ ಅದೇ ಬೇಕಾಗಿತ್ತು. ಒಬ್ಬ BJP ಲೋಕಸಭಾ ಸದಸ್ಯರು ನಿಮ್ಮ ಜೊತೆಯಲ್ಲಿ ಸೇರ್ಕೊಂಡು ಏನು ಬೇಕೋ ಮಾಡ್ತೀನಿ ಅಂದಾಗ ಅವ್ರು ಖುಷಿ ಅಲ್ವೇ? ಅವ್ರಿಗೂ ಕೂಡ ಇದೇನು ಕೆಂಪೇಗೌಡರ ಜಯಂತ್ಯೋತ್ಸವ ಮಾಡಬೇಕು ಅಂತ ಇದರಲ್ಲಿ ರಾಜಕೀಯ ಮಾಡಬೇಕು. ನೋಡಿರ್ಬೇಕು, ನೆನ್ನೆ ಸೋತ್ ಕ್ಯಾಂಡಿಡೇಟ್ ನನ್ನ ಮೇಲೆ ಹೇಳ್ತಾನೆ, ಈ ಒಗ್ಗಟ್ಟನ್ನು ನಾವು ಮುಂದೆ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ 2028 MLA ಎಲೆಕ್ಷನಲ್ಲೂ ಉಪಯೋಗಿಸ್ಬೇಕು ಅಂತ. ಅರ್ಥ ಆಯ್ತಲ್ಲ ಏನು ಅಂತ ಹೇಳ್ಬಿಟ್ಟು ಅದಕ್ಕೆ ನೀರೇರಿಯಂಥ ಕೆಲಸವನ್ನು ಸುಧಾಕರ್ ಅವ್ರು ಮಾಡ್ತಾರೆ. ಮಾಡಬಾರ್ದು. ನಾನು ಇವತ್ತು ಹೇಳ್ತಾ ಇದ್ದೀನಿ, ನಾಳೆ ನೀವು 2029ಕ್ಕೆ MP ಎಲೆಕ್ಷನ್ ನಿಂತ್ಕೊಂಡ್ರೆ ಇವತ್ತೇ ಮಾತು ಕೊಡ್ತೀನಿ, ಮತ್ತೆ 1 ಲಕ್ಷ ನಿಮ್ಗೆ ಲೀಡ್ ಕೊಡೋಂಥ ಕೆಲಸ ನಾನು ಮಾಡ್ತೀನಿ. ನಿಮ್ಮನ್ನು ನೋಡಲ್ಲ, ಪಾರ್ಟಿ ನೋಡಿ ಕೆಲಸ ಮಾಡ್ತಾಯಿದ್ದೀನಿ. ಆದರೆ ಸ್ಪಷ್ಟ ಆಗಬೇಕು, ನೀವು MP ನಿಲ್ತೀರಾ MLA ನಿಲ್ತೀರೋ. ಕೆಲವು ಕಡೆ ಎಲ್ಲ ಹೇಳಿದಿರಿ ನಾನು ನೆಕ್ಸ್ಟು 4 ವರ್ಷ ಮಾತ್ರ ಮನೆಯಲ್ಲಿ ಇರೋಕ್ಕಾಗಲ್ಲ, ಅದಕ್ಕೋಸ್ಕರ MP ಹೋಗಿದ್ದೀನಿ, ನೆಕ್ಸ್ಟು ತಿರ್ಗಾ ರಾಜಕಾರಣಕ್ಕೆ ಬರ್ತೀನಿ ಅಂತೇಳಿ ವರಿಷ್ಠ ಹತ್ರ ಮಾತಾಡಿ ಹೇಳಿದ್ರೆ ಏನು ಅನ್ನೋದು ನಾವು ಸಂಘಟನೆ ಪೂರ್ವಕವಾಗಿ ಕೆಲಸ ಮಾಡ್ತೀವಿ. ಇದು ಕೆಂಪೇಗೌಡ ಜಯಂತ್ಯೋತ್ಸವ ಒಂದೇ ಅಲ್ಲ. ಸನ್ಮಾನ್ಯ ಸುಧಾಕರ್ ಅವರೇ, ನೀವು ಅಂಬೇಡ್ಕರ್ ಜಯಂತಿನೂ ಇನ್ನೊಂದು ಮಾಡಬೇಕು, ವಾಲ್ಮೀಕಿ ಜಯಂತಿನೂ ಮಾಡಬೇಕು, ಕನಕ ಜಯಂತಿನೂ ಮಾಡಬೇಕು. ನೀವು ಮಾಡ್ತೀರಿ, ಯಾಕಂದರೆ ಡಿವೈಡ್ ಮಾಡೋಕ್ಕೆ ಬರ್ತೀರಿ ನೀವು. ಪ್ರತಿ ಜಯಂತಿ ಇರ್ತದೆ. ಆಮೇಲೆ ಆಗಸ್ಟ್ 15ನೇ ತಾರೀಕು ತಾಲೂಕು ಮಂಡಲ ಮಾಡ್ತೀವಿ, ನೀವು ಇನ್ನೊಂದು ಮಾಡಿರಿ. ಗಣರಾಜ್ಯೋತ್ಸವ ನಾವು ಪ್ರತಿ ವರ್ಷ ಮಾಡ್ತೀವಿ, ನೀವು ಇನ್ನೊಂದು ಮಾಡಿರಿ. ಏನೇನು ಉತ್ಸವ ಆಗ್ತದೋ, ಸುಮಾರು 28 ಜನ ಮಹಾತ್ಮರ ಉತ್ಸವ ಮಾಡ್ತೀನಿ ನಾನು, ಅಷ್ಟು ಉತ್ಸವಗಳನ್ನು ನೀವು ಮಾಡಬೇಕು. ಬರೀ ಇದರಲ್ಲಿ ಮಾಡಿ ಜಾತಿ ಹೆಸರು ಹೇಳ್ಕೊಂಡು ನಮ್ಮ ಕ್ಷೇತ್ರದಲ್ಲೆಲ್ಲ ನಡೆಯಲ್ಲ. ಕೆಂಪೇಗೌಡರು ಎಲ್ಲರನ್ನು ಮಕ್ಕಳ ಥರ ನೋಡ್ಕೊಂಡಿದ್ರು. ಇವತ್ತು ಇಡೀ ಕ್ಷೇತ್ರ ನಾನು ಹಂಗೆ ಇಟ್ಕೊಂಡಿದ್ದೀವಿ. ನಾವೆಲ್ಲ ಕೂಡ ಇದ್ದೀವಿ. ಅತ್ಲ ಕಡೆ ಇವತ್ತು ನನ್ನ ಜೊತೆಲಿ ಬಂದಿರೋರು SC ದವರವರೇ, ಎಲ್ಲ ಜಾತಿಯವರು. ನಮಗೆ ಯಾವ ಜಾತಿ ಯಾರೂ ಗೊತ್ತಿಲ್ಲ ಅತ್ಲ ಕಡೆಗೆ. ಇವತ್ತು ನೀವು ಜಾತಿ ಹೆಸರನ್ನು ಹೇಳ್ಕೊಂಡು ಕೆಂಪೇಗೌಡರ ಜಯಂತಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು ನಿಮ್ಮ ಬೆಳವಣಿಗೆ ದೃಷ್ಟಿಯಿಂದನೂ ಅಷ್ಟೇ, ನನ್ನ ಬೆಳವಣಿಗೆ ದೃಷ್ಟಿಯಿಂದನೂ ಅಷ್ಟೇ, ಕ್ಷೇತ್ರ ದೃಷ್ಟಿಯಿಂದ ಹಿತ ಅಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.